ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ಈಗ ಅನೇಕ ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೇಡಮ್ ಅವ್ರು ಹೇಳ್ದಂಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಏನು ಪ್ರಕರಣ ಕಂಡು ಬಂದಿದೆ ಆ ಪ್ರಕರಣಗಳನ್ನು ನಮ್ಮ ಇಂಡಿಯಾದಲ್ಲೂ ಸಹ ಮರುಕಳಿಸಿದಂಗೆ ಇವತ್ತು ಸರ್ಕಾರ ನಿರ್ಧಾರ ತಗೊಂಡಿದೆ. ಆ ಸರ್ಕಾರ ನಿರ್ಧಾರದಂತೆ ಎಲ್ಲ ಇಲಾಖೆಗಳು ಸೇರಿ ಒಟ್ಟುಗೂಡಿಸಿಕೊಂಡು ಒಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತೀವಿ ಆ ತೀರ್ಮಾನಕ್ಕೆ ಬದ್ಧರಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಸಹಕರಿಸಿ ಗ್ರಾಮಾಂತರ ಮತ್ತು ನಗರದಲ್ಲಿ ಏನು ಚಾಟಿ ತಪ್ಪದೆ ಏನು ಟೈಮ್ ಟೇಬಲ್ ಇದೆಯೋ ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಸರಿದೂಗಿಸ್ಕೊಂಡು ಎಲ್ಲ ಇಲಾಖಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು ನಗರಸಭೆ ಇರ್ಬೋದು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಆವತ್ತಿನ ದಿವಸ ಏನು ಕಾರ್ಯಕ್ರಮ ಇದೆ ಸೂಕ್ತವಾಗಿ ನಡೆಸಿ ಯಾವುದೇ ತೊಡಕುಗಳಿಲ್ಲದೆ ಆತಂಕಗಳಿಲ್ಲದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಎಲ್ಲ ಮನವಿ ಮಾಡ್ಕೊಳ್ತಾ ಯಾಕೆಂದರೆ ಪ್ರಕರಣಗಳು ಹೆಚ್ಚು ಇಲ್ಲ. ಆದರೂ ಸಹಿತ ಮಕ್ಕಳಲ್ಲಿ ಈ ಥರ ಪೋಲಿಯೋ ಇಲ್ಲಿ ಬರೆದ ರೀತಿಯಲ್ಲಿ ನಾವು ಮಾಡೋದು ನಮ್ಮದು ಕರ್ತವ್ಯ. ಗೊತ್ತಾಯ್ತಾ? ಒಂದು ಮಾಡೋದಿಲ್ಲ, ಎಲ್ಲರೂ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಒ ಸರ್ ಅಧ್ಯಕ್ಷತೆಯಲ್ಲಿ ಮಾಡಿದ ಇಒ ಸರ್ಗೆ ಧನ್ಯವಾದಗಳು. ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ 2011ಗೆ ಲಾಸ್ಟ್ ಕೇಸ್ ಆಗಿರೋದು. 2014 ಪೋಲಿಯೋ ಫ್ರೀ ಅಂತ ಡಿಕ್ಲೇರ್ ಮಾಡಿದೆ. ಬಟ್ ಆಫ್ಘಾನಿಸ್ತಾನ್ ಪಾಕಿಸ್ತಾನದಲ್ಲಿ 2025 9 ಕೇಸ್ ಬಂದಿರೋದ್ರಿಂದ ನಮ್ಮ ಬಾರ್ಡ್ರ್ ಇರೋದ್ರಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ವರ್ಷ. ಅಂದರೆ ಇವಾಗ 21 24ವರೆಗೂ ರೂರಲ್ ಸೈಡು 3 ದಿವಸ ಇರುತ್ತೆ, ಅರ್ಬನ್ನಲ್ಲಿ 4 ದಿವಸ ಇರುತ್ತೆ. ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಹಕಾರ ಬೇಕಾಗತ್ತೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ. ಎಸ್ಪೆಷಲಿ PDOಸ್ದು ಮೇಜರ್ ಪಾರ್ಟ್ ಇರುತ್ತೆ ಸರ್. ಇದರಲ್ಲಿ ನಮಗೆ ಅವ್ರದ್ದು ಆಟೋ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ 3 ದಿವಸ ಮಾಡಬೇಕಾಗತ್ತೆ. ಮತ್ತು ರೋಟ್ರಿ ಕ್ಲಬ್ ಅವರು ಅಷ್ಟೇ, ಇಒ ಸರು ಅಷ್ಟೇ ಸರ್. ನಿಮ್ಮ ಮಕ್ಕಳನ್ನ ಜಾತ್ರೆಗೆ ಮಾಡಬೇಕಾಗತ್ತೆ ಸರ್. ಸಂಡೇಸ್ ಎಲ್ಲನೂ ಸ್ಕೂಲ್ಸ್ ಓಪನ್ ಮಾಡಬೇಕಾಗತ್ತೆ ಸರ್. ಎಲ್ರಿಗೂ ಒಂದು ಆದೇಶ ಕೊಟ್ಟಿದ್ದಾರೆ, ನೀವು ಒಂದು ಆದೇಶ ಆಗಬೇಕಾಗತ್ತೆ ಸರ್. ಮತ್ತು ಮುನ್ಸಿಪಲ್ ಅವರು ಬೂತಲ್ಲಿರೋರಿಗೆ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡಬೇಕಾಗತ್ತೆ ಸರ್. ವಿತ್ ಆಟೋಸು ವೆಹಿಕಲ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟಿಂದಲೂ ನಮಗೆ ವೆಹಿಕಲ್ಸು 3 ದಿವಸ ಕೊಡಬೇಕಾಗತ್ತೆ ಸರ್ ಎಲ್ರಿಗೂ, ಎಲ್ಲ ಡಿಪಾರ್ಟ್ಮೆಂಟ್ ಅವರು. ಇಷ್ಟು ಹೇಳ್ತಾ ನಾನು ಇದನ್ನು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಮೊದಲೆಲ್ಲ ನಡೀತಾ ಇತ್ತು. ಇನ್ನು ದೇಶಗಳಲ್ಲಿ ಹಿರಿಯ ದೇಶಗಳಲ್ಲಿ ಕಂಡು ಬಂದಿರೋದ್ರಿಂದ ಅದನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಲ್ಲಿ ಪೋಲಿಯೋ ಹಾಕೋದ್ರಿಂದ ಮಕ್ಕಳ ಬೆಳವಣಿಗೆ ಆ ಕಾಯಿಲೆಯಿಂದ ಮುಕ್ತರಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಇಲಾಖೆ ಕೂಡ ಎಲ್ಲ ಶಾಲೆಗಳು ಕೂಡ ಯೋಜನೆಯನ್ನು ಎಲ್ಲ ಮಕ್ಕಳನ್ನು ಉಪಸ್ಥಿತರಿರುವಂತೆ ಎಲ್ಲ ಶಾಲೆಗಳಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಫಲಪ್ರದವಾಗಿ ಮಾಡೋಣ. ಎಲ್ಲ ನಮ್ಮ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮ ಆದ್ದರಿಂದ ಎಲ್ಲ ತಾಲೂಕಿನ ಎಲ್ಲ ತಾಲೂಕು ಆಡಳಿತ ಇಒ ಸಾಹೇಬರು